ಸಿನಿಮಾಗಳ ವಿಚಾರಕ್ಕೆ ಬರೋದಾದ್ರೆ, ಸೊ ಪರಭಾಷಾ ಸಿನಿಮಾಗಳಲ್ಲಿ ಅವಕಾಶ ಬಂದ್ರೆ ಕಾರುಣ್ಯರಾಮ್ ಅವರು ಎಂಟ್ರಿ ಕೊಡ್ತಾರ ಅಂತ? 100% ಸಿ ದೇರ್ ಇಸ್ ನೋ ಬ್ಯಾರಿಕೇಡ್ಸ್. ಲ್ಯಾಂಗ್ವೇಜು, ವ್ಯಕ್ತಿಗಳು, ಮತ್ತೆ ನಮ್ ಇದು ಅದು ಟ್ಯಾಲೆಂಟ್, ನಿಮ್ಮ ಯೋಗ್ಯತೆ, ನಿಮಗೆ ಏನು ಸಿಗಬೇಕು ಅದು ಯಾವುದೇ ಇದ್ರಲ್ಲಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ಪಡ್ಕೊಳ್ಳಿ. ಆ ಒಂದು ಹೆಸರು, ಈಗ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ ಅಂತಾರೆ. ಈಗ ಹುಟ್ಟಿದೀವಿ, ಯಾವಾಗ ಸಾಯ್ತೀವಿ ಗೊತ್ತಿಲ್ಲ, ಇನ್ನ ಮತ್ತೆ ಜನ್ಮ ಸಿಗುತ್ತಲ್ವೋ ಗೊತ್ತಿಲ್ಲ. ಆದ್ರೆ ನಮ್ ಕೈಲಿ ಆಗುವಂತ ಸಾಧನೆ ಒಂದ್ ಒಳ್ಳೆ ಹಾದಿಲ್ ಮಾಡ್ಕೊಂಡು ಹೋಗೋದು ಯಾವ ಮಟ್ಟಕ್ಕಾದ್ರೂ ಆಗ್ಲಿ. ಸೊ ಗೋ ಹೆಡ್ ಅಂತ ನನ್ ಖಂಡಿತವಾಗ್ಲು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಅವಕಾಶ ಅಫ್ಕೋರ್ಸ್ ನಂಗೆ ತಮಿಳು ಸುಮಾರು ಕಮರ್ಷಿಯಲ್ಸ್ ಮಾಡಿದೀನಿ. ನನ್ಗೆ ಐ ಸ್ಪೀಕ್ ವೆರಿ ವೆಲ್ ತಮಿಳ್, ತೆಲುಗು, ಮಲಯಾಳಂ ಸ್ವಲ್ಪ ಸ್ವಲ್ಪ, ಹಿಂದಿ ಬೆಟರ್. ಸೊ ಕನ್ನಡ ನನ್ನ ಮಾತೃಭಾಷೆ. ಸೊ ಹಂಗಿರೋದ್ರಿಂದ ನನಗೆ ಬ್ಯಾರಿಕೇಡ್ಸ್ ಇಲ್ಲ ಲ್ಯಾಂಗ್ವೇಜ್ ಅಲ್ಲಿ. ಅಂಡ್ ಡೆಫಿನೆಟ್ಲಿ ಸೂನ್ ಐ ಆಮ್ ಗೋನ್ ಟು ಡೂ ಅ ತಮಿಳ್ ಮೂವಿ. ಒಂದು ಆಕ್ಚುಲಿ 2 ಸಿನಿಮಾ ನನಗೆ ಲಾಸ್ಟ್ ಇಯರ್ ಮಾತುಕತೆ ಆಗಿತ್ತು. ಲಿಟ್ರಲಿ ಐ ವಾಸ್ ಬಿಸಿ ಹೆಲ್ಡ್ ಅಪ್ ವಿತ್ ಮೈ ಓನ್ ಇದು. ಸೊ ಈ ವರ್ಷ ಎಲ್ಲದ ಕನ್ನಡ ಆಗಿರ್ಬೋದು, ಬೇರೆ ಲ್ಯಾಂಗ್ವೇಜ್ ಡೆಫಿನೆಟ್ಲಿ ಮಾಡ್ತೀನಿ. ಮಾತಾಡ್ತಾ ಹೇಳ್ತಾ ಇದ್ರಿ, ಸೊ ಒಬ್ಬ ನಟಿಯಾಗಿ ಸರ್ವೈವ್ ಆಗ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಇದೆ. ಅದು 1-2 ವರ್ಷಗಳಲ್ಲಿ ಎಷ್ಟೇ ಫೇಮ್ ಅಂಡ್ ನೇಮ್ ಬಂದ್ರು ಕೂಡ ಒಂದ್ ಸಿನಿಮಾ ಹಿಟ್ ಆಗುತ್ತೆ, ಒಂದ್ ಸಿನಿಮಾ ಫ್ಲಾಪ್ ಆಗುತ್ತೆ. ಬಿಕಾಸ್ ಅವರ ಕಥೆಯನ್ನ ಚೂಸ್ ಮಾಡುವಂತ ವಿಧಾನ ಆಗಿರ್ಬೋದು, ಅಥವಾ ಕೆಲವೊಂದ್ಸಲ ಅವರ ವ್ಯಕ್ತಿತ್ವನೂ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಒಂದು ದಶಕಕ್ಕಿಂತ ಹೆಚ್ಚಿನದಾಗಿ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗ್ತಿದ್ದೀರಾ, ಯಾವುದೇ ಒಂದು ರೀತಿಯಂತಹ ಕಪ್ಪು ಚುಕ್ಕೆ ಇಲ್ದಂಗೆ ಬೆಳಿತಿದ್ದೀರಾ ಅಂತಂದ್ರೆ ಸೀಕ್ರೆಟ್ ಏನು ಅಂತ? ಏನ್ ಸೀಕ್ರೆಟ್ ಅಂದ್ರೆ ನಾವು ನಡೆದ್ ಬಂದಿರೋ ಹಾದಿ ಮತ್ತೆ ತಂದೆ ತಾಯಿಗಳ ಆಶೀರ್ವಾದ, ಅವ್ರು ನಮಗ್ ಕಲ್ಸ್ಕೊಟ್ಟಿರುವಂತ ಕಲ್ಚರ್ಸ್. ನಾನು ಹೇಳದ್ನಲ್ಲ, ನನ್ನ ಕೆಲವು ಎಥಿಕ್ಸ್ ನಾನು ಫಾಲೋ ಮಾಡ್ತೀನಿ. ಸೊ ಮಾರಲ್ಸ್, ಎಲ್ಲದಕ್ಕಿಂತ ಹೆಚ್ಚಾಗಿ ಮಾರಲ್ಸ್ ಇರಬೇಕು. ನಮ್ಮತನ ನಾವ್ ಯಾವತ್ತೂ ಬಿಟ್ಕೊಡ್ಬಾರ್ದು ಅಷ್ಟೇ. ಅದನ್ನ ನಾನು ಬಿಲೀವ್ ಮಾಡ್ತೀನಿ. ಆಮೇಲೆ ಕೆಲ್ಸಕ್ಕೆ ಏನ್ ಜಸ್ಟಿಸ್ ಮಾಡ್ಬೇಕು ಅದನ್ನ ಮಾಡ್ತೀನಿ. ಅಂಡ್ ಇದು ಒಂದು ಶಾಲೆ, ಒಂದು ಚಿತ್ರರಂಗ. ಮತ್ತೆ ಇಲ್ಲಿ ನೀವೆಲ್ಲರೂ ನಮ್ಮ ಒಂದು, ಇವಾಗ ಹೆಂಗೆ ನಾವು ಒಂದು ಸ್ಕೂಲಲ್ಲಿ 10th ವರ್ಗು ಮುಗಿಸಿದಾಗ ಒಂದಿಷ್ಟು ಪೀರಿಯಡ್ ವರ್ಗು ಅಲ್ಲಿ ನಾವು ಒಳ್ಳೆ ಮಾರ್ಕ್ಸ್ ತಗೋಬೇಕು, ಒಳ್ಳೆ ರ್ಯಾಂಕ್ ತಗೋಬೇಕು, ಒಳ್ಳೆ ಹೆಸರು ತಗೋಬೇಕು ಅಂತಿರ್ತೀವಿ. ಹಂಗೆ ಚಿತ್ರರಂಗದಲ್ಲೂ ಅಷ್ಟೇ. ಇಲ್ಲಿ ಬಂದಿದೀವಿ ನಾವು, ಎಷ್ಟು ವರ್ಷ ನಮ್ಗೆ ಇಲ್ಲಿ ಇರಕ್ಕಾಗುತ್ತೆ ಅಷ್ಟು ವರ್ಷ ನಮ್ ಕೈಲಿ ಏನಾಗುತ್ತೆ ಒಂದು ಕೊಡುಗೆನ ಕೊಡ್ಬೇಕು ಹೊರ್ತು ನಮ್ಮಿಂದ ಅದಕ್ಕೂ ಕಪ್ಪು ಚುಕ್ಕೆ ಆಗ್ಬಾರ್ದು, ಅದರಿಂದ ನಮಗೂ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲೇ ನಾನು ಬಂದಿರೋದು. ಆ ಒಂದು ತುಂಬಾ ಮಾರಲ್ಸ್ ನ ಇಟ್ಕೊಂಡೆ ಬದುಕ್ತಿರೋ ಅಂತ ಹುಡುಗಿ. ಆಮೇಲೆ ಟಿಪಿಕಲ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಆಗಿರೋದು. ಯಾಕಂದ್ರೆ ನಮ್ಮ ಇಡೀ ಫ್ಯಾಮಿಲಿಲಿ ಯಾರು ಚಿತ್ರರಂಗಕ್ಕೆ ಸಂಬಂಧ ಅಲ್ಲ, ಒಂದು ಅಣುವಷ್ಟು ಗೊತ್ತಿಲ್ಲದೆ ಇರೋರು. ಅಂತ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋಳು ಅಷ್ಟೇ ಕ್ಲೀನ್ ಆಗಿ ಇದ್ದು ಹೋಗ್ಬೇಕು ಅನ್ನೋದೇ ನನ್ನ ಆಸೆ. ಹಂಗೆ ಇದೀನಿ, ಹಾಗೆ ಹೋಗ್ತೀನಿ ಅಷ್ಟೇ. ಯಾವ ಕಾರಣಕ್ಕೆ ಕಾರುಣ್ಯರಾಮ್ ಅವರು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ರು? ಅಂಡ್ ಇನ್ನೊಂದೇನಂತಂದ್ರೆ, ಇನ್ನೊಂದು ಫ್ಯಾಮಿಲಿ ಸಪೋರ್ಟ್ ಹೆಂಗಿತ್ತು ಆ ಟೈಮಲ್ಲಿ? ಆಕ್ಚುಲಿ ನನ್ ಹೀರೋಯಿನ್ ಆಗ್ತೀನಿ, ಸಿನಿಮಾ ಮಾಡ್ತೀನಿ, ನಾನು ಅನ್ಕೊಂಡೇ ಇಲ್ಲ. ಇದೆಲ್ಲ ಒಂಥರ ಅದೇನೋ ಗಾಡ್ ಗ್ರೇಸ್ ಅಂತಾನೆ ಹೇಳ್ಬೋದು. ಆಕ್ಸಿಡೆಂಟ್ಲಿ ಆಗಿದ್ದು. ಬಟ್ ನಾನು ಯಾವುದೇ ಅಷ್ಟೇ, ನನ್ನ ಜೀವನದಲ್ಲಿ ಯಾವುದೇ ಏನೇ ಆಕ್ಸಿಡೆಂಟ್ಲಿ ಬಂದ್ರು ನೋಡಿ ಅದು ನನಗೆ ಬೇಕು, ನಾನು ತುಂಬಾ ಸೀರಿಯಸ್ ಆಗಿ ತಗೊಳ್ಳೋಂಥಳು. ಪ್ರೊಫೆಷನ್ ಆಗಿರ್ಬೋದು, ಇಲ್ಲ ಒಂದು ಎಜುಕೇಶನ್ ಆಗಿರ್ಬೋದು, ಇಲ್ಲ ನನ್ನ ಲೈಫಲ್ಲಿ ಬರೋಂಥ ವ್ಯಕ್ತಿ ಆಗಿರ್ಬೋದು, ಎಲ್ಲ ಆಕ್ಸಿಡೆಂಟ್ಲಿನೇ ಬರೋದು, ಅಚಾನಕ್ ಆಗಿ. ಬಟ್ ಅದನ್ನ ನಾನು ಒಂದು ಟೈಮ್ ಕೊಟ್ಟು ಅದು ನೋಡಿ ನಾನು ಸೀರಿಯಸ್ ಆಗಿ ತಗೊಂಡೆ. ಅದಕ್ಕೆ ಎಷ್ಟು ಎಫರ್ಟ್ ಹಾಕ್ಬೇಕು ಹಾಕುವಂತವಳು. ಹಾಗೇನೆ ಚಿತ್ರರಂಗದ ವಿಚಾರಕ್ಕೆ ಬಂದ್ರು ಕೂಡ ಆ ಎಫರ್ಟ್ ಹಾಕಿದೀನಿ. ಇವತ್ತರೆಗೂ ನನ್ನ ಕೈಲಾದಷ್ಟು ಮಾಡಿದೀನಿ. ಜನರ ಪ್ರೀತಿ ಸಹಕಾರದ ಮುಖಾಂತರ ಈ ಮಟ್ಟಕ್ಕೂ ಬಂದಿದ್ದೀನಿ. ಇನ್ನೂ ಒಂದ್ ಮಟ್ಟಕ್ಕೆ ಹೋಗುವಂತ ಆಸೆನೂ ಇದೆ. ಅದ್ರ ಜೊತೆಗೆ ನನ್ನ ಎಫರ್ಟು ಇದೆ, ಅದ್ರ ಸಹಕಾರ ಎಲ್ಲರದು ಇದ್ದೇ ಇರುತ್ತೆ ಅಂತ ಅನ್ಕೊಂಡಿದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ದೇವರು, ನಾನ್ ನಂಬಿರ್ತಕ್ಕಂಥ ಪ್ರತಿಯೊಬ್ಬ ನಾನ್ ಮಾಡೋದ್ ಪೂಜೆ ಮಾಡ್ತೀವ್ರು ನನ್ನ ಜೊತೆಗಿರ್ತಾರೆ ಅನ್ನೋ ನಂಬಿಕೆನೂ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.